ಅನಾಥ ಮಕ್ಕಳಿಗೆ ನೆರವು ನೀಡಿದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಇತ್ತೀಚೆಗೆ ತುಮಕೂರು ಬಳಿ ನಡೆದ ಕಾರು ಅಪಘಾತದಲ್ಲಿ ಮೃತಪಟ್ಟ ದಂಪತಿ ಕಾರಹಳ್ಳಿ ಗ್ರಾಮದ ಒಂದು ಕುಟುಂಬದಲ್ಲಿ 5 ಜನ ಮಕ್ಕಳಿದ್ದು ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳಿಗೆ ನೆರವು ನೀಡಿ ಸಾಂತ್ವನ ಹೇಳಿದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಮತ್ತೆ ಮಾನವೀಯತೆಯನ್ನ ಮೆರೆದಿದ್ದಾರೆ. ಸದ್ಯ ಇದೇ ವಿಚಾರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಚರ್ಚೆಯಾಗಿದ್ದು ಸಂದೀಪ್ ರೆಡ್ಡಿ ಅವರಿಗೆ ಮೆಚ್ಚುಗೆಯ ಮಹಾಪುರಾವೆಯೇ ಹರಿದು ಬರುತ್ತಿದೆ. ಇವತ್ತು ಒಂದು ವಿಶೇಷ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಸಹಾಯ ಮಾಡೋರು ಸಮಾಜದಲ್ಲಿ ಇದ್ದಾರೆ, ಇಲ್ಲ ಅಂತ ಹೇಳಿದ್ರು. ಬಟ್ ಅದರಲ್ಲಿ ವಿಶೇಷವಾಗಿ ಈಗ ನಾವು ಅಂದ್ಕೊಂಡಿದ್ವಿ ಅವರು ಬೇರೆ ತಾಲೂಕಿನವರು, ಅವ್ರ ತಾಯಿ ಮಾತ್ರ ತವ್ರ ಮನೆ ಇಲ್ಲಿ ಅಂತ. ಬಟ್ ನನಗೆ ಅನಿಸಿದ್ದೇನೆಂದರೆ ಈಗ ಬೇರೆ ಕಡೆಯವರೆಲ್ಲನೂ ಸಹಾಯ ಮಾಡಿದ್ರು. ಮತ್ತು ನಮ್ಮ MLA ಅವರು ಬಂದು ಅವರು ಆಶ್ವಾಸನೆ ಕೊಟ್ಟೋಗಿದ್ದಾರೆ. ಇನ್ನೂ ಏನು ಇದಾಗಿಲ್ಲ. ಆದರೆ ನನಗೆ ಯಾಕೋ ಅನ್ನಿಸ್ತಾ ಮಕ್ಕಳನ್ನ ನಾನು ಯಾವಾಗಲೂ ನೋಡ್ತಾ ಇದ್ದೆ, ನಾನು ಹಳ್ಳಿಯಲ್ಲಿ ತಿರುಗುವಾಗ ಪರಿಸ್ಥಿತಿಗಳು ನೋಡ್ತಾ ಇದ್ದೆ. ಆದ್ದರಿಂದ ಈಗ ಸಂದೀಪ್ ರೆಡ್ಡಿ ಅವ್ರ ಹತ್ರ ನಾನು ಕೂತ್ಕೊಂಡು ಮಾತಾಡೋವಾಗ ಹೇಳಿದೆ, ಸರ್ ಈಗ ಈ ಥರ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಿದ್ದೀವಿ. ಬಟ್ ಅವ್ರು ನಮ್ಮ ತಾಲೂಕು ಸೇರಲ್ಲ, ಬಟ್ ಅವ್ರ ತಾಯಿಯಿಂದ ನಮ್ಮ ತಾಲೂಕಿದೆ. ಬಟ್ ಅವ್ರ ಪರಿಸ್ಥಿತಿ ಇದೆ, ಇಬ್ಬರು ತಂದೆ ತಾಯಿಗೆ ಕಳ್ಕೊಂಬಿಟ್ಟಿದ್ದಾರೆ. 5 ಜನ ನಮ್ಮ ಅನಾಥ ಮಕ್ಕಳಾಗ್ತಿದ್ದಾರೆ. ಅದಕ್ಕೆ ನೀವು ಏನಾದರೂ ಸಹಾಯ ಸ್ವಲ್ಪ ಮನಸ್ಸು ಮಾಡ್ತಿದ್ರೆ ಇನ್ನೊಂದು ಏನಾದರೂ ನಮ್ಮ ತಾಲೂಕು ಹೆಣ್ಮಕ್ಳಾಗಿರೋದ್ರಿಂದ ಯಾರೇ ಆಗಲಿ ಅವ್ರು ಬಡವರು, ಅವರು ನಿರ್ಗತಿಕರಾಗಿರೋದ್ರಿಂದ ನನ್ನ ಕೈಯಲ್ಲಿ ಏನಾದರೂ ಸಹಾಯ ಮಾಡಬೇಕು ಅಂತ ಆವಾಗ ನಾನು ಹೇಳಿದೆ. 3 ಜನಕ್ಕೆ ಈ ಥರ ಆಗಿರ್ತೀನಿ ಇಬ್ಬರಿದ್ದಾರೆ ಅಂತ. ಬಟ್ ಆ ಇಬ್ಬರದು ನಾನೇ ಜವಾಬ್ದಾರಿ ತಗೊಂಡು ಮಾಡ್ಸೋಣ, ಅದು ಮಾತಾಡೋಣ ಅಂತ ಹೇಳಿದ್ರು. ಆದರೆ ಆಗ ಈಗೇನೋ ಸ್ವಲ್ಪ ಕೇಟ್ ಮುನಿಯಪ್ಪರು ಇಬ್ಬರಿಗೂ ಕೊಡಿಸಿ ನಾನು ಒಪ್ಕೊಂಡಿದ್ದಾರಂತೆ. ಒಪ್ಕೊಂಡ್ರೆ ವೆಲ್ಕಮ್ಮು, ಇಲ್ಲಾಂದರೆ ಸಾಹೇಬ್ರು ಹೇಳಿದ್ದಾರೆ ಹಾಗೆ ಅವ್ರಿಗೆ ಏನಾಗ್ತದೆ ಫೀಸ್ ನಾನು ವರ್ಷ ಬೇಕಾದ್ರೆ ನಾನು ಪೇ ಮಾಡ್ತೀನಿ, ಮಕ್ಕಳು ಓದಲಿ ಅಂತ. ನನಗೆ ಯಾಕಂದರೆ ಈ ಸಮಾಜದಲ್ಲಿ ಇವತ್ತೂ ಈಗ ನಿಮ್ಗೆ ಗೊತ್ತಿದೆ, ಎಲ್ಲರೂ ಸ್ವಲಾಭಕ್ಕೋಸ್ಕರನೇ ಕೆಲಸ ಮಾಡೋದು. ಬಟ್ ಅವರೆಲ್ಲ ನಿರ್ದಾಕ್ಷಿಣ್ಯವಾಗಿ ಇವತ್ತು ಎಲ್ಲ ಬಿಟ್ಟು ಸ್ವಾರ್ಥ ಬಿಟ್ಟು ಇವತ್ತು ಏನೋ ಸಮಾಜಕ್ಕೆ ನಾನು ಆ ದಲಿತರ ಮನೆಗಳಲ್ಲಿ ಆವತ್ತಿಂದ ಚಿಕ್ಕ ಮಗುವಿಂದ ಉಟ್ಕೊಂಡು ನಮ್ಮ ತಂದೆ ತಾಯಿಯವರೆಲ್ಲ ಅವರು ಜೊತೆಯಲ್ಲೇ ಬೆಳೆದಿರೋದ್ರಿಂದ ನನಗೆ ಅದೊಂದು ಕಾಳಜಿ ಇದೆ ಅಂತ ಈಗಾಗಲೇ ಸ್ಕಾಲರ್ಶಿಪ್ ಎಲ್ಲ ಕೊಟ್ಟು ಮಕ್ಕಳಿಗೆಲ್ಲ ಸಹಾಯ ಮಾಡಿದ್ದಾರೆ. ಅದರಂತೆ ಈ ಮಕ್ಕಳು ನನ್ನ ಮಕ್ಕಳ ಥರ ನಮ್ಮ ಮಕ್ಕಳು ಅನ್ನೋ ಥರ ಅವರು ಇವತ್ತು ಯೋಚನೆ ಮಾಡಿ ಡಿಸಿಷನ್. ನನಗಂತೂ ತುಂಬ ಧನ್ಯವಾದ ಹೇಳ್ಬೇಕು ಅವ್ರಿಗೆ. ಮತ್ತು ಏನಾದರೂ ವಿಶೇಷವಾಗಿ ಈ ಸಮಾಜದಲ್ಲಿ ಇಂಥವರು ಹೆಚ್ಚಿಗೆ ಉಟ್ಕೊಂಡ್ರೆ ಎಲ್ಲೋ ಒಂದು ಕಡೆ ಬಡತನ ನಿವಾರಣೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಅವರಿಗೆ ನಾನು ಅವ್ರ ಪರವಾಗಿ ನಾನು ದೇವರಲ್ಲಿ ಬರ್ಕೊಳ್ತೇನೆ. ಅವರು ಇನ್ನೂ ಹೆಚ್ಚಿಗೆ ಇಂಥ ಅವಕಾಶಗಳಲ್ಲಿ ಭಾಗವಹಿಸಿ ಆಯಿತಾ ಅನಾಥ ಮಕ್ಕಳಿಗೆ ಮತ್ತು ಬೇರೆಯವ್ರಿಗೆ ಬಡವರಿಗೆ ಸಹಾಯ ಮಾಡಲಿ, ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ, ಇನ್ನೂ ಹೆಚ್ಚಿಗೆ ಅವರು ಬೆಳೀಲಿ, ಸಮಾಜಕ್ಕೆ ಏನಾದರೂ ಆಶ್ರಯ ಆಗಲಿ ಅಂತ ನಾನು ಆಶಿಸ್ತಾ. ಓಕೆ.